ಇರಾನ್ ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕಾದ ದಾಳಿಯನ್ನು ಎದುರಿಸಿ ಒಂದೇ ದಿನ ಒಂದೇ ಘಟನೆಯಲ್ಲಿ ತನ್ನ 4 ಸರ್ವೋಚ್ಚ ನಾಯಕರನ್ನು ಕಳೆದುಕೊಂಡಿತು. ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ ಅನೇಕ ಕಮಾಂಡರ್ಗಳ ಹತ್ಯೆ ಆಯಿತು. ಅದಾದ ನಂತರ ಬೇರೆ ಬೇರೆ ನಾಯಕರ ಹತ್ಯೆ ಆಗ್ತಾ ಹೋಯಿತು. ಈ ಹತ್ಯೆ ಆದ ನಂತರ ಇರಾನ್ನ IRGC ಆಗಿರ್ಬೋದು, ಇರಾನ್ನ ಪೆಜಿಸ್ಕಿ ಆಗಿರ್ಬೋದು, ಅರಾಗ್ಜಿ ವಿದೇಶಾಂಗ ಸಚಿವ ಅರಾಗ್ಜಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮಾತು ಹೇಳಿದ್ರು, ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ಹೆಂಗೆ ಪ್ರತೀಕಾರ ತೀರಿಸ್ಕೊಳ್ಳೋದು? ನಮ್ಮ ದೇಶದ ಅತ್ಯುನ್ನತ ನಾಯಕರನ್ನು ಅವ್ರು ಹೆಂಗೆ ಹೊಡೆದಿದ್ದಾರೋ ಆ ದೇಶದ ಅತ್ಯುನ್ನತ ನಾಯಕರನ್ನು ಕೂಡ ನಾವು ಹಾಗೆ ಹೊಡಿತೀವಿ ಅಂತ ಒಂದು ಸುದ್ದಿ ಬಂದಿತ್ತು, ನಿಮಗೆ ನೆನಪಿರಬಹುದು. ಈ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಅಧ್ಯಕ್ಷರು ಏನಿದ್ದಾರೆ ಅವರ ಫೋಟೋಗಳು ಅಥವಾ ಅವರ ವಿಡಿಯೋಗಳು ಪದೇ ಪದೇ ಬರ್ತಾ ಇತ್ತು. ಇರಾನ್ ಅವರು ಏನು ಹೇಳ್ತಾ ಇದ್ರು, ನಮ್ಮ ದಾಳಿಯಲ್ಲಿ ನೆತನ್ಯಾಹು ಹತರಾಗಿದ್ದಾರೆ, ನಾವು ಅವರನ್ನು ಮುಗಿಸ್ಬಿಟ್ಟಿದ್ದೀವಿ ಅಂತ. ಅದಕ್ಕಾಗಿಯೇ ಅವರು ಪದೇ ಪದೇ ಹೋಟೆಲ್ನಲ್ಲಿ ಬಂದು, ಇಲ್ಲ ನಾನು ಜೀವಂತವಾಗಿದ್ದೀನಿ ಅಂತ ಅವರ ಬೆರಳುಗಳ ಬಗ್ಗೆ ವ್ಯತ್ಯಾಸಗಳಾಗಿತ್ತು, ಅವರ ಬಣ್ಣದ ಬಗ್ಗೆ ಎಲ್ಲ ವ್ಯತ್ಯಾಸಗಳಾಗಿ ಚರ್ಚೆ ಆಗಿತ್ತು. ಹೀಗಾಗಿ ನೆತನ್ಯಾಹು ಅವರನ್ನು ಹೊಡೆದು ಬಿಟ್ರ ಇರಾನ್ ಅವರು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಈ ಯುದ್ಧ ಶುರುವಾದಾಗ ಆದಂತಹ ಬೆಳವಣಿಗೆ. ಆದರೆ ಇದೀಗ ಇರಾನ್ ಏನು ಮಾಡ್ತಾ ಇದೆ, ಇದನ್ನೊಂದು ಕಾನೂನಾತ್ಮಕವಾಗಿಯೇ ಇವರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತೇಳಿ ಟ್ರಂಪ್ ಮತ್ತು ನೆತನ್ಯಾಹು ಅದರ ಜೊತೆಗೆ US ಸೆಂಟ್ರಲ್ ಕಮಾಂಡ್ ಅಡ್ಮಿರಲ್ ಬ್ರಾಡ್ ಕೂಪರ್ ಅವರನ್ನು ಹತ್ಯೆ ಮಾಡೋದಕ್ಕೆ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಏನೇನಾಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರತಿಕಾರಕ್ಕೆ ಇರಾನ್ ಬಿಗ್ ಅನೌನ್ಸ್ ಮಾಡಿದೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ನೋಡಿದ್ವಿ. ಏನು ಇನಾಮ್ ಕೊಡೋದು, ಯಾವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ 3 ವ್ಯಕ್ತಿಗಳನ್ನು ಹತ್ಯೆ ಮಾಡ್ತಾರೋ ಅವರಿಗೆ ನಾವು ಇನಾಮ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ. ಅದು ಹಣ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡೋದು. ಇರಾನ್ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಗೈದಿದ್ದಂಥ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ಸೇಡನ್ನು ತೀರಿಸಿಕೊಳ್ಳುವ ಪ್ರಯತ್ನ ಇದು. ಅಮೆರಿಕ ಇಸ್ರೇಲ್ ಮೇಲೆ ಭಯಾನಕ ದಾಳಿಯನ್ನು ಇರಾನ್ IRGC ಮಾಡಿತ್ತು. ಖಮೇನಿ ಹತ್ಯೆಗೆ ಒಂದು ಭೀಕರ ಪ್ರತಿಜ್ಞೆ ಎಲ್ಲ ಮಾಡಿದ್ರು. ಟ್ರಂಪ್ ನೆತನ್ಯಾಹು ಅವರನ್ನು ಟಾರ್ಗೆಟ್ ಮಾಡಿದ್ರು. ನಾನು ಅವಾಗಲೇ ಹೇಳಿದಾಗೆ US ಸೆಂಟ್ರಲ್ ಕಮಾಂಡ್ನ ಅಡ್ಮಿರಲ್ ಬ್ರಾಡ್ ಕೂಪರ್ಗೂ ಕೂಡ ಇರಾನ್ ಟಾರ್ಗೆಟ್ 50 ಮಿಲಿಯನ್ ಯೂರೋ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 50 ಮಿಲಿಯನ್ ಯೂರೋ ಬಹುಮಾನವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು. ನೀವು ನೋಡಿ, ಒಂದು ಘಟನೆ ಆಗಿದೆ ಇರಾನ್ನಲ್ಲಿ. ಅದೊಂದು ಕಾನೂನಾತ್ಮಕವಾಗಿ ಯಾಕೆ ತೆಗೆದುಕೊಂಡು ಬರ್ತಾರೆ ಈ ರೀತಿಯಾಗಿ ಅಂತ. ಇರಾನ್ನಲ್ಲಿ ಒಂದು ದಿ ಸಟಾನಿಕ್ ವರ್ಸಸ್ ಎನ್ನುವಂಥ ಒಂದು ಕಾದಂಬರಿ 1988ರಲ್ಲಿ ಬಿಡುಗಡೆ ಆಯಿತು. ದಿ ಸಟಾನಿಕ್ ವರ್ಸಸ್ ಅಂತ. ಈ ಕಾದಂಬರಿಯನ್ನು ಬರೆದವರು ಯಾರು? ಸಲ್ಮಾನ್ ರಶ್ದಿ ಎನ್ನುವಂಥ ಒಬ್ಬ ಬರಹಗಾರ. ಈ ರಶ್ದಿ ಎನ್ನುವಂಥ ಬರಹಗಾರ ಬರೆದಂಥ ಈ ಕಾದಂಬರಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಮತ್ತು ಪ್ರವಾದಿ ಮೊಹಮ್ಮದರನ್ನು ನಿಂದಿಸುವ ಮತ್ತು ಅಪಹಾಸ್ಯ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲೆಲ್ಲವೂ ಕೂಡ ಈ ಪುಸ್ತಕ ಬ್ಯಾನ್ ಆಗಿತ್ತು. ಈ ಪುಸ್ತಕ ಬ್ಯಾನ್ ಆಗಿತ್ತು. ಅವತ್ತು 1989ರಲ್ಲಿ ಇರಾನ್ನ ಅಯತಲ್ಲಾ ಅಲಿ ಖಮೇನಿ ಏನು ಮಾಡ್ತಾರೆ, ಈ ವ್ಯಕ್ತಿಯನ್ನು ಯಾರು ಹತ್ಯೆ ಮಾಡ್ತಾರೆ, ಈ ವ್ಯಕ್ತಿಗೆ ಮರಣದಂಡನೆಯನ್ನು ಅವರು ಆದೇಶ ಮಾಡ್ತಾರೆ. ಅದಾದ ನಂತರ ಈ ವ್ಯಕ್ತಿಯನ್ನು ಯಾರು ಹತ್ಯೆ ಮಾಡ್ತಾರೆ ಅವರಿಗೆ 27 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ 1989ರಲ್ಲಿ ಘೋಷಣೆ ಮಾಡ್ತಾರೆ. ಪರಿಣಾಮ ನೋಡಿ ನೀವು, 1989ರಲ್ಲಿ ಈ ಬಹುಮಾನ ಘೋಷಣೆ ಆಗುತ್ತೆ. ಈ ವ್ಯಕ್ತಿಯ ಮೇಲೆ ದಾಳಿಯಾಗಿದ್ದು 2022ರಲ್ಲಿ. ಯುವಕನೊಬ್ಬ ಅಮೆರಿಕಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ರಶ್ದಿ ಕೂಡ ಭಾಗವಹಿಸ್ತಾರೆ. ಆ ರಶ್ದಿ ಮೇಲೆ ಏಕಾಏಕಿಯಾಗಿ ಚಾಕುವಿನಿಂದ ಇರಿಯೋ ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ಗಾಯಗಳಾಗುತ್ತೆ, ಅವರಿಗೆ ಒಂದು ಕಣ್ಣು ಕೂಡ ಹೋಗ್ಬಿಡುತ್ತೆ. ಆದರೆ ಇರಾನ್ನ ಸರ್ಕಾರಿ ಮಾಧ್ಯಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಈ ಹತ್ಯೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ನಲ್ಲ ಆ ವ್ಯಕ್ತಿ ಬಂದು ಹೇಳ್ತಾನೆ, 1989ರಲ್ಲಿ ಅಯತಲ್ಲಾ ಅಲಿ ಖಮೇನಿ 27 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇ ನನಗೆ ಪ್ರೇರಣೆ ಆಯಿತು. ಈ ಪ್ರೇರಣೆಯ ಕಾರಣಕ್ಕಾಗಿ ಈ ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ. ಯಾರು? ಈ ರಶ್ದಿ ಎನ್ನುವಂಥ ವ್ಯಕ್ತಿಯನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಬಂದು ಹೇಳ್ದ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಏನು ಹೇಳಿದ್ರು ಗೊತ್ತಾ ಈ ಯುವಕನ ಬಗ್ಗೆ? ಇರಾನ್ನ ಸರ್ಕಾರಿ ಮಾಧ್ಯಮ ಹೇಳ್ತು, ಈ ವ್ಯಕ್ತಿ ಧರ್ಮನಿಷ್ಠ ವ್ಯಕ್ತಿ, ಈ ವ್ಯಕ್ತಿ ಅತ್ಯುತ್ತಮವಾದಂತಹ ಯುವಕ ಅನ್ನುವಂತಹ ಪಟ್ಟಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತು. ಅಂದರೆ ಇದರ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇರಾನ್ ಇದೇ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರಿಗೆ ಕಾನೂನಾತ್ಮಕವಾಗಿ ಈ ರೀತಿಯಾಗಿ ಅವರಿಗೆ ಒಂದು ಇನಾಮ್ ಕೊಡೋದು, ಹತ್ಯೆಗೆ ಪ್ರೋತ್ಸಾಹ ಕೊಡೋದು ಮಾಡ್ತಾ ಇಲ್ಲ. ಇತಿಹಾಸದಲ್ಲಿ ಅನೇಕ ಬಾರಿ ಇಂಥ ಘಟನೆಗಳು, ಸುಲೈಮಾನ್ ಹತ್ಯೆ ಆದಾಗಲೂ ಕೂಡ ಆ ಅಂಥದ್ದೊಂದು ಪ್ರಯತ್ನವನ್ನು ಸಾರ್ವಜನಿಕ ಮಾಧ್ಯಮದಲ್ಲಿ ಅವರು ಮಾಡಿದ್ದನ್ನು ನಾವು ನಿನ್ನೆ ಉಲ್ಲೇಖ ಮಾಡಿದ್ವಿ. ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರಿಗೆ ಇದೀಗ ಇನಾಮ್ ಕೊಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇರೋದು. ಇದರ ಜೊತೆಗೆ ಒಂದು ಬೆಳವಣಿಗೆ ಆಗಿದೆ, ಒಂದು ಕಿಲ್ ಟ್ರಂಪ್ ಅಭಿಯಾನ ಅಂತ. ಏನಿದು ಕಿಲ್ ಟ್ರಂಪ್ ಅಭಿಯಾನ? ಹೆಸರಿನಲ್ಲೇ ಇರೋ ಹಾಗೆ ವ್ಯಕ್ತಿಯನ್ನು ಹತ್ಯೆ ಮಾಡೋದು. ಯಾರನ್ನ? ಡೊನಾಲ್ಡ್ ಟ್ರಂಪ್ ಹತ್ಯೆ ಮಾಡೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಳುವುದಕ್ಕೆ ಇಡೀ ಇರಾನ್ನಾದ್ಯಂತ ಒಂದು ಅಭಿಯಾನ ಶುರುವಾಗಿದೆ. ಕಿಲ್ ಟ್ರಂಪ್ ಅಭಿಯಾನ ಇದು. ಇರಾನ್ ಸಂಸತ್ತು ಮತ ಚಲಾಯಿಸುವುದಕ್ಕೆ ನಿರ್ಧಾರ ಮಾಡಿದೆ. ಕೊಲ್ಲೋರಿಗೆ 560 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ. ಹೆಂಗ ಆಗ್ತಾ ಇದೆ ಅಭಿಯಾನ ಅಂತ ಹೇಳಿದ್ರೆ, ಇದು
ಟ್ರಂಪ್ ಹತ್ಯೆ ಮಾಡೋದಕ್ಕೆ ಇರಾನ್ ಒಂದು ಪ್ರಾಯೋಜಿತ ಮಾಧ್ಯಮವನ್ನು ಮಾಡ್ಕೊಳ್ತಾ ಇದೆ. ಸೈಬರ್ ಸಂಘಟನೆಗಳು, ತೀವ್ರಗಾಮಿಗಳು ಇವರೆಲ್ಲ ದೇಶದಾದ್ಯಂತ ಒಂದು ಬಹಿರಂಗವಾಗಿ ಒಂದು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದಾರೆ. ಅದೇ ಕಿಲ್ ಟ್ರಂಪ್ ಅಭಿಯಾನ. ಇದು ಹೆಂಗಾಗ್ತಿದೆ? ನಾನು ನಿನ್ನೆ ಹೇಳಿದ ಹಾಗೆ SMS ಮುಖಾಂತರ ನಾಗರಿಕರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅವರು ಏನಂತ ಮೆಸೇಜ್ ಕೊಡ್ತಾರೆ? ಕಿಲ್ ಟ್ರಂಪ್ ಎನ್ನುವಂಥ ಸಂದೇಶವನ್ನು ಅವ್ರಿಗೆ ಕೊಡ್ತಾ ಇರೋದು. ಆ ಕಿಲ್ ಟ್ರಂಪ್ ಸಂದೇಶವನ್ನು ಕೊಟ್ಟು ಇದರಲ್ಲಿ ಯಾರು ಉತ್ಸುಕರಾಗಿದ್ದೀರಿ, ಈ ಕೆಲಸವನ್ನು ಮಾಡೋದಕ್ಕೆ ಯಾರು ಪ್ರೇರಣಾದಾಯಕರಾಗಿದ್ದೀರಿ, ಅವರು ಬಂದು ನಮ್ಮ ಜೊತೆಗೆ ನೋಂದಣಿ ಮಾಡಿಕೊಳ್ಳಿ, ಸರ್ಕಾರದ ಜೊತೆಗೆ ನೋಂದಣಿ ಮಾಡಿಕೊಳ್ಳಿ ಅಂತ ಯುವಕರಿಗೆ, ನಾಗರಿಕರಿಗೆ ಇಂಥದ್ದೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಎರಡನೆಯದ್ದು, ಸೈಬರ್ ಗ್ರೂಪ್ ಮತ್ತು ಮಾಧ್ಯಮದ ಈ ಹಣಕಾಸು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದು ಮಸಾಪ್ ಎನ್ನುವಂಥ ಒಂದು ಮಾಧ್ಯಮ ಇದೆ, ಸರ್ಕಾರಿ ಮಾಧ್ಯಮ, ಅದು ಇರಾನ್ನದ್ದು. ಮಸಾದ್ ಎನ್ನುವಂಥ ಒಂದು ಮಾಧ್ಯಮ. ಅವರು ಈಗಾಗಲೇ 415 ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕಿಲ್ ಟ್ರಂಪ್ ಅಭಿಯಾನದ ಒಂದು ಭಾಗ. ಮೂರನೇದ್ದು, ಮತ್ತೊಂದು ಭಾಗ ಸಂಸತ್ತಿನಲ್ಲಿ ಯಾಕೆ ಅಂತ. ಒಂದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ದೇಶದ ಜನಪ್ರತಿನಿಧಿಯ ವಿರುದ್ಧ, ಅಂದರೆ ಸಂಸತ್ತಿನಿಂದ ಚುನಾಯಿತನಾದ ವ್ಯಕ್ತಿಯ ವಿರುದ್ಧ ಒಂದು ಸಂಸತ್ತು ಆತನ ಕೊಲೆಯ ಕಾರಣಕ್ಕಾಗಿ ಇಂಥದ್ದೊಂದು ವಿಧೇಯಕವನ್ನು ತರ್ತಾ ಇರೋದು ಇದೇ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ. ಏನಾಗುತ್ತೆ ಹಾಗಾದರೆ? ಇಲ್ಲೆಲ್ಲರೂ ಕೂಡ, ನೀವು ಇರಾನ್ನ ಸಂಸತ್ತಿನಲ್ಲಿ ಎಲ್ಲರೂ ಕೂಡ ಈ ಉಗ್ರಗಾಮಿ ಸಂಘಟನೆ ಅಥವಾ ಅದರ ಜೊತೆಗೆ ಯಾರೋ ಭಯೋತ್ಪಾದಕರು ಮಾಡಿದ್ರು ಈ ಕೃತ್ಯವನ್ನು ಅನ್ನೋದು ಬೇಡ. ಇದೆಲ್ಲವೂ ಕೂಡ ಸಂಘಟಿತವಾದಂಥ ಹೋರಾಟ ಆಗಿತ್ತು, ಕಾನೂನಾತ್ಮಕವಾದಂಥ ಹೋರಾಟ ಆಗಿತ್ತು, ನಮ್ಮ ಪ್ರತೀಕಾರದ ಭಾಗವಾಗಿತ್ತು ಅಂತ ಹೇಳಿ ಅದನ್ನು ಸಂಸತ್ತಿನ ಮುಖಾಂತರ ತರಬೇಕು ಅನ್ನೋ ಪ್ರಯತ್ನವನ್ನು ಒಂದು ಮಾಡ್ತಿದ್ದಾರೆ. ಎರಡನೆಯದ್ದು ಆತ್ಮರಕ್ಷಣೆ ಅಂತ ಅವ್ರು ಕಾರಣ ಕೊಡ್ತಿರೋದು. ಏನು ಆತ್ಮರಕ್ಷಣೆ? ನಮ್ಮ ಖಮೇನಿಯವರನ್ನು ನೀವು ಹತ್ಯೆ ಮಾಡಿದಿರಿ, ನಮ್ಮ ದೇಶದ ಒಬ್ಬ ನಾಯಕನ ಹತ್ಯೆ ಆಗಿದೆ, ಹೀಗಾಗಿ ಆ ದೇಶದ ನಾಯಕನನ್ನು ನಾವು ಪ್ರತೀಕಾರವಾಗಿ ತೆಗೆದುಕೊಳ್ತಾ ಇದ್ದೀವಿ. ಎರಡನೇ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇದು ಪಾಸ್ ಆಗುತ್ತಾ ಇರಾನ್ನಲ್ಲಿ? ಖಂಡಿತ ಪಾಸ್ ಆಗುತ್ತೆ. ಯಾಕಂದರೆ ತೀವ್ರತರನಾದಂಥ ಇಸ್ಲಾಮಿಕ್ ಚಿಂತನೆಗಳನ್ನು ಉಳ್ಳವರೇ ಈ ಸಂಸತ್ನಲ್ಲಿ ಸಂಪೂರ್ಣವಾಗಿ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಇದರ ಪರವಾಗಿ ಮತವನ್ನು ಹಾಕ್ತಾರೆ ಅಂತ. ಮತ ಹಾಕಿದ ತಕ್ಷಣ ಕಾನೂನಾಗಿ ಬರುತ್ತಾ? ಅಲ್ಲೊಂದು ಆಪ್ಷನ್ ಇದೆ. ಹೆಂಗಾಗುತ್ತೆ ಇದು ಕ್ರಿಯೆ ಅಂತ. ಅಲ್ಲೊಂದು ಗಾರ್ಡಿಯನ್ ಕೌನ್ಸಿಲ್ ಅಂತಿದೆ. ಅಂದರೆ ಇಲ್ಲಿ ನಮ್ಮಲ್ಲಿ ರಾಷ್ಟ್ರಪತಿಗಳು ಹೆಂಗೆ ಅಂಕಿತ ಆಗ್ತಾರೆ, ಅಲ್ಲಿ ಗಾರ್ಡಿಯನ್ ಕೌನ್ಸಿಲ್ ಅಂತ, ಅಲ್ಲಿ 12 ಜನ ಸದಸ್ಯರಿರ್ತಾರೆ. ಆ 12 ಜನ ಸದಸ್ಯರು ಏನಾದರೂ ತಿರಸ್ಕಾರ ಮಾಡ್ತಾರ? ಆ ಸಾಧ್ಯತೆಯೂ ಕೂಡ ಕಡಿಮೆ. ಬಿಕಾಸ್ ಅವರು ಕೂಡ ಇಸ್ಲಾಮಿಕ್ ತತ್ವಗಳಿಗೆ ಬದ್ಧವಾಗಿರುವಂಥ ವ್ಯಕ್ತಿಗಳಿರ್ತಾರೆ. ಒಂದು ವೇಳೆ ಅದು ತಿರಸ್ಕಾರ ಆದರೆ, ತಿರಸ್ಕಾರ ಆಗುವಂತಹ ಸಾಧ್ಯತೆಗಳು ಕಡಿಮೆ. ಅಥವಾ ತಿರಸ್ಕಾರ ಆಗದೆ ಪುರಸ್ಕಾರ ಆದರೆ ಒನ್ಸ್ ಅಗೇನ್ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಈ ಬಿಕ್ಕಟ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಂದಾಜುಗಳು. ಮತ್ತೊಂದು ಕಡೆ ಪ್ರಮುಖವಾದಂತಹ ಬೆಳವಣಿಗೆ ಈ ಅಭಿಯಾನದ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಯುದ್ಧ, ಹ್ಯಾಕರ್ಸ್ಗಳಿಂದಲೂ ಕೂಡ ಬಿಗ್ ಆಫರ್. ಒಂದು ಕಡೆ ಸಂಸತ್ತು $50 ಮಿಲಿಯನ್ ಅನ್ನು ಕೊಡೋದಕ್ಕೆ ಅವರು ಮುಂದಾಗ್ತಾ ಇದ್ರೆ, ಇವರು ಕೂಡ ಸಪರೇಟ್ ಆಗಿ ನಾವು ಬಹುಮಾನ ಕೊಡ್ತೀವಿ ಅಂತ. ಹೆಂಗ್ ಬಹುಮಾನ ಇದು? ಹಳೆ ಹಗೆತನದ ಜ್ವಾಲಾಮುಖಿ ಇಸ್ರೇಲ್ ಅಮೆರಿಕಾದ ಮೇಲೆ ಸೈಬರ್ ಅಟ್ಯಾಕ್ ಆಗ್ತಾ ಇರೋದು. ಇರಾನ್ ಬೆಂಬಲಿತ ಕುಖ್ಯಾತ ಹಂದಾಲ ಎನ್ನುವಂಥ ಹ್ಯಾಕಿಂಗ್ ಗ್ರೂಪ್ ಇದು ತಾಂತ್ರಿಕವಾಗಿ ಹಾನು ಮಾಡೋ ಪ್ರಯತ್ನ ಮಾಡುತ್ತೆ. ಟ್ರಂಪ್ ಮತ್ತು ನೆತನ್ಯಾಹು ನಿರ್ಮೂಲನೆಗಾಗಿ $50 ಮಿಲಿಯನ್ ಇನಾಮ್ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅಂದರೆ ಹತ್ಯೆ ಮಾಡಿದರೆ 400 ಕೋಟಿಗೂ ಅಧಿಕ ಹಣವನ್ನು ಹಂದಾಲ ಹ್ಯಾಕಿಂಗ್ ಗುಂಪು ಇದೇನಿದೆ ಅದು ನಾವು ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇರೋದು. ಡಿಜಿಟಲ್ ಯುದ್ಧ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇರಾನ್ ಬೆಂಬಲಿತ ಸೈಬರ್ ಹ್ಯಾಕರ್ ಗ್ರೂಪ್ ಇದು. ಯಾವ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಯಾರಾದರೂ ದಾಳಿ ಮಾಡೋದಕ್ಕೆ ಮುಂದಾದರೆ ನಾವು $50 ಮಿಲಿಯನ್ ಹೆಚ್ಚುವರಿ ಬಹುಮಾನವನ್ನು ಕೊಡ್ತೀವಿ ಅಂತ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ? ನೀವು $50 ಮಿಲಿಯನ್ ಹಣ ಅನ್ನೋದನ್ನು ಒಬ್ಬ ವ್ಯಕ್ತಿ ಹತ್ಯೆಗೆ ಕೊಡ್ತೀರಿ ಅಂತ ಹೇಳಿದಾಗ ಅಲ್ಲಿ ರಾಜತಾಂತ್ರಿಕ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆಲ್ಲವೂ ಕೂಡ ಪ್ರಶ್ನಾರ್ಥಕ ಆಗಿಬಿಡುತ್ತೆ. ಹೀಗಾಗಿ ಅವರೇನು ಆಲೋಚನೆ ಮಾಡ್ತಿದ್ದಾರೆ, ರಹಸ್ಯವಾಗಿ ಇಂಥ ಹ್ಯಾಕಿಂಗ್ ಗ್ರೂಪ್ಗಳೇನಿರುತ್ತೆ ಇವುಗಳ ಮುಖಾಂತರ ಕ್ರಿಪ್ಟೋ ಕರೆನ್ಸಿನೋ ಬೇರೆ ಬೇರೆ ಕರೆನ್ಸಿಗಳ ಮುಖಾಂತರ ಆ ವ್ಯಕ್ತಿಗಳಿಗೆ ಏನಾದರೂ ಕೊಡೋದಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ಆಲೋಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆ ಇದರ ಭಾಗವಾಗಿ ಅದರ ಮೇಲೆ, ಅಂದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಈ 2 ದೇಶಗಳ ಮೇಲೆ ಮತ್ತಷ್ಟು ಏನಾದರೂ ಹಾನಿ ಮಾಡೋದಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ಸದ್ಯಕ್ಕೆ ಆಲೋಚನೆ ಆಗ್ತಾ ಇರೋದು. ಟ್ರಂಪ್ಗೆ US ಸೆನೆಟ್ ಮೂಗುದಾರ. ಏನು ಮೂಗುದಾರ? ನಾನು ಅವಾಗಲೇ ಹೇಳ್ತಾ ಇದ್ದೆ, US ಸೆನೆಟ್ ಮೂಗುದಾರ ಹಾಕಿದ್ದರ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನು ನಿರ್ಣಯ ಆಗಿದೆ? ಅಮೆರಿಕ ಅಧ್ಯಕ್ಷರ ಯುದ್ಧ ಘೋಷಿಸುವ ಏಕಪಕ್ಷೀಯ ಅಧಿಕಾರಕ್ಕೆ US ಸೆನೆಟ್ನಿಂದ ಬ್ರೇಕ್ ಬಿದ್ದಿದೆ. ಇದರಲ್ಲಿ ವಿಪರ್ಯಾಸ ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯವರು ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿರೋದು. ಯುದ್ಧಕ್ಕೆ ಬ್ರೇಕ್, ಸಂಸತ್ ಅನುಮತಿ ಇಲ್ಲದೆ ಇರಾನ್ ವಿರುದ್ಧ ಮಿಲಿಟರಿ ಬಲವನ್ನು ಬಳಸುವಂತಿಲ್ಲ, ಸೈನ್ಯ ವಾಪಸಾತಿ ಆಗಬೇಕು 30 ದಿನಗಳ ಒಳಗಾಗಿ, ಎಲ್ಲವೂ ಕೂಡ ಸದ್ಯಕ್ಕಿರುವಂಥ ಬೆಳವಣಿಗೆ. ನಿಮಗೆ ವಾರ್ ಪವರ್ ಆ್ಯಕ್ಟ್ 1973 ಬಗ್ಗೆ ಈ ಹಿಂದೆ ನಾವು ನೋಡಿದ್ವಿ. ಅಂದರೆ ವಿಯೆಟ್ನಾಂ ಯುದ್ಧದ ವಿರುದ್ಧ ಅವತ್ತು ಅಧ್ಯಕ್ಷರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ರು. ಅದು ಆಗಬಾರದು ಅನ್ನೋ ಕಾರಣಕ್ಕಾಗಿ ವಾರ್ ಪವರ್ ಆ್ಯಕ್ಟ್ 1973 ಬಂದಿತ್ತು. ಅಂದರೆ ಇದರ ಅರ್ಥ ಏನು?
ವಿದೇಶಕ್ಕೆ ಹೋದಂತಹ ಸೈನ್ಯ ಏನಿದೆ ಅದು 40 ಗಂಟೆ ದಾಳಿ ಆರಂಭ ಆದ 40 ಗಂಟೆಯ ಒಳಗಾಗಿ ಅವರು ಅಲ್ಲಿ ಮಾಹಿತಿಯನ್ನು ಕೊಡಬೇಕು ಅಧ್ಯಕ್ಷರು ಸೆನೆಟ್ಗೆ. ಇದಾದ ನಂತರ ಘೋಷಣೆ ಮಾಡಬೇಕು. ಆದಾದ ನಂತರ 60 ದಿನಗಳ ನಂತರ ನೀವು ಯುದ್ಧವನ್ನು ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಅನುಮೋದನೆಯನ್ನು ತೆಗೆದುಕೊಳ್ಳಬೇಕು. ಸಂಸತ್ತು ಮತ ಚಲಾವಣೆ ಮಾಡುತ್ತೆ. ನಿಮಗೆ ಅನುಮೋದನೆ ಸಿಗದೆ ಹೋದರೆ ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. 30 ದಿನಗಳ ಒಳಗಾಗಿ ನೀವು ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳಬೇಕು. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ, ನಾನು ಅವಾಗಲೇ ಹೇಳಿದಾಗೆ ಯುದ್ಧವನ್ನು ಶುರು ಮಾಡೋದು, ಹಣಕಾಸು ನೆರವು ಕೊಡೋದು, ಇದರ ಪ್ರಮುಖವಾಗಿ ಒಪ್ಪಿಗೆಯನ್ನು ಕೊಡೋದು ಕೂಡ ಸಂಸತ್ತಿಗೆ ಇರುತ್ತೆ, ಅಲ್ಲಿಯ ಸೆನೆಟ್ಗೆ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಹಿನ್ನಡೆ ಆಗಿದೆ. ಈಗ ಏನಾಯಿತು ಬೆಳವಣಿಗೆ, 100 ಸದಸ್ಯರ ಬಲ ಇದೆ. ಈ 100 ಸದಸ್ಯರ ಬಲದಲ್ಲಿ ಡೆಮಾಕ್ರೆಟಿಕ್ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಾರ್ಟಿಯವರು ಕೂಡ ಜೊತೆಗೆ ಸೇರಿಕೊಂಡು ಈ ಯುದ್ಧ ಬೇಡ, ಈ ಯುದ್ಧವನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡಿದರು, 47 ಮತಗಳು ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದ ಬೆಂಬಲಾತ್ಮಕವಾಗಿ ಬಿದ್ದಂತಹ ಮತಗಳು. 47 ಮತ ಅವ್ರಿಗೆ ಬಿತ್ತು. 50 ಮತ ಅವರ ವಿರುದ್ಧ, ಯಾವುದೇ ಕಾರಣಕ್ಕೂ ಯುದ್ಧ ಕಂಟಿನ್ಯೂ ಆಗಬಾರದು ಅಂತ ಇಬ್ಬರೂ ಸೇರಿಕೊಂಡು 50 ಮತಗಳನ್ನು ಹಾಕಿದರು. ಇದರರ್ಥ ಕೇವಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿಯ ಬೇರೆ ಪಾರ್ಟಿಯವರ ನಾಯಕರ ವಿರುದ್ಧ ಮಾತ್ರ ಅವರಿಗೆ ವಿರೋಧ ಇದೆ ಅನ್ನುವಂಥದ್ದಿಲ್ಲ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ ಸದಸ್ಯರಿಂದಲೂ ಕೂಡ, ಸಂಸತ್ ಸದಸ್ಯರಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಇಲ್ಲಿ ವಿಟೋ ಅಧಿಕಾರವನ್ನು ಚಲಾವಣೆ ಮಾಡಬಹುದು, ಅವಕಾಶ ಇದೆ. ಆ ವಿಟೋ ಅಧಿಕಾರವನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ 67 ಮತಗಳ ಅವಶ್ಯಕತೆ ಇರುತ್ತೆ. ಅಂದರೆ ಯುದ್ಧವನ್ನು ಕಂಟಿನ್ಯೂ ಮಾಡ್ತೀನಿ, ನನ್ ಡಿಸಿಷನ್ ಮೇಜರು ಅಂತ ಬಂದಾಗ 67 ಮತಗಳು ಬರುತ್ತೆ. ಆದರೆ 20 ಮತಗಳು ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿಯ ಸೆನೆಟ್ನಲ್ಲಿ ಕೊರತೆ ಇರೋದ್ರಿಂದ ಅದು ಕೂಡ ಅಸಾಧ್ಯ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಅಮೆರಿಕದ ಸಂಸತ್ ಕಠಿಣ ನಿರ್ಧಾರಕ್ಕೆ ಏನು ಕಾರಣ, ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಏನು ಕಾರಣ? ಸಹಜವಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಮೆರಿಕಾದಲ್ಲಿ, ಯುದ್ಧವನ್ನು ಕಂಟಿನ್ಯೂ ಮಾಡಬಾರ್ದು ಅಂತ. ಇರಾನ್ ಮೇಲೆ ಇಸ್ರೇಲ್ನ ಮಾತು ಕೇಳಿಕೊಂಡು ಅಮೆರಿಕದ ಅಧ್ಯಕ್ಷರು ದಾಳಿ ಮಾಡಿದ್ದಾರೆ. ಯಾವುದೋ ದೇಶದ ಸ್ವಾರ್ಥಕ್ಕಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ, ಆರ್ಥಿಕವಾಗಿ ಹಾನಿ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಇದೀಗ ಅದೇ ಕಾರಣ ಅಂತ ಹೇಳ್ತಿದ್ದಾರೆ. ಮಧ್ಯಪ್ರಾಚ್ಯ, ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಯುದ್ಧದ ಆತಂಕ ಆಗುತ್ತೆ, ತೈಲದ ವಿಚಾರದಲ್ಲಿ ಮತ್ತೆ ಜರ್ಜರಿತರ ಆಗಬಹುದು ಅಂತ US ಅಧ್ಯಕ್ಷರು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಮಿಲಿಟರಿ ದಾಳಿಗೆ ಆದೇಶ, ಅದೊಂದು ಆತಂಕ ಇದೆ. ನಾನು ಅವಾಗಲೇ ಹೇಳಿದೆ, ಆ ಆದೇಶವನ್ನು ಮಾಡಬೇಕಂದ್ರೆ 67 ಮತಗಳ ಅವಶ್ಯಕತೆ ಇದೆ. ಅಂದರೆ ವಿಟೋ ಅಧಿಕಾರವನ್ನು ಚಲಾವಣೆ ನೀವು ಮಾಡಬೇಕು. ಸಂಸತ್ತಿನ ಮತಗಳ ವಿರುದ್ಧವೂ ಕೂಡ ಒಂದು ವಿಟೋ ಅಧಿಕಾರ ಅಂತ ಇರುತ್ತೆ. ಆ ವಿಟೋ ಅಧಿಕಾರವನ್ನು ಬಳಸೋದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಸದ್ಯಕ್ಕೆ ಅಲ್ಲಿಯ ವಿರೋಧವನ್ನು ನೋಡಿದರೆ ಆ ಅವಕಾಶಗಳು ಕಡಿಮೆ. ಹೀಗಾಗಿ ಸಂಸತ್ತಿನ ಅಧಿಕೃತ ಅನುಮತಿ ಪಡೆಯುವುದಕ್ಕೆ ನಿರ್ಣಯ ಅಂಗೀಕಾರ. ಅಂದರೆ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ, ಅಮೆರಿಕದ ನಾಗರಿಕರಿಗೆ ಅಥವಾ ನೀವು ಬೇರೆ ಬೇರೆ ಅಮೆರಿಕದ ಮಿಲಿಟರಿ ಎಕ್ಸ್ ಮಿಲಿಟರಿ ನಾಯಕರುಗಳೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಣಯಗಳು ಸರಿಯಾಗಿಲ್ಲ, ಪಾಕಿಸ್ತಾನಕ್ಕೆ ಜೋತು ಬಿದ್ದು ಇಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾರೋ ಒಂದು ಪಾಕಿಸ್ತಾನ ತನ್ನ ಸ್ವಹಿತಾಸಕ್ತಿಗಾಗಿ ಈ ಮಾತುಕತೆ ನಡೆಸುವ ಪ್ರಯತ್ನವನ್ನು ಮಾಡ್ತಿದೆ, ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಕೇಳ್ತಿದ್ದಾರೆ. ಇದೆಲ್ಲವೂ ಅಕ್ಷಮ್ಯ ತಪ್ಪು ಅನ್ನುವ ರೀತಿಯಲ್ಲಿ ಅವರೆಲ್ಲ ಮಾತನಾಡಿದರು. ಹೀಗಾಗಿ ಇವತ್ತು ಅಮೆರಿಕಕ್ಕೂ ಕೂಡ ಇಂಥದ್ದೊಂದು ಅರಿವಾಗಿರಬೇಕು. ಯಾಕಂದರೆ ಶುರು ಮಾಡೋದೇನು ಶುರು ಮಾಡಿದರು ಡೊನಾಲ್ಡ್ ಟ್ರಂಪ್, ಅದನ್ನು ಹೆಂಗೆ ಅಂತ್ಯ ಮಾಡಬೇಕು ಅನ್ನೋದು ಇವತ್ತಿನ ತನಕವೂ ಕೂಡ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಇದು ವಾಟ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನೋಡೋಣ.